ವರ್ಣಗಳಿರ್ತಕ್ಕಂಥ ಧರ್ಮ. ಹಿಂದೂ ಧರ್ಮ ಅಂದರೆ ಅಸಮಾನತೆಯ ಧರ್ಮ. ಈ ಕೊನೆಯದಾದಂಥ ಶೂದ್ರಿದ್ದಾರಲ್ಲ, ಇವರ ಜನಸಂಖ್ಯೆ ಎಷ್ಟಿದೆ ಇಂಡಿಯಾದಲ್ಲಿ? ಈಗ ಎಷ್ಟಿದೆ? 100ಕ್ಕೆ 97 ಭಾಗ ಇದ್ದಾರೆ ಶೂದ್ರರು. ಅವರು ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಎಡಗೈ ಬಲಗೈನವರಾಗಿರ್ಬೋದು. ನಮ್ಮ ದೇಶದಲ್ಲಿ ಇವರೆಲ್ಲ ಇದ್ದಾರೆ. ಇವರು 100ಕ್ಕೆ 97 ಭಾಗ ಇದ್ದಾರೆ. ಬ್ರಾಹ್ಮಣರು ನಾವು ನಾವು ದ್ವಿಜರು ಅಂತ ಅವ್ರು ಹೇಳ್ಕೊಂಡ್ರು ಸಹ ಬ್ರಾಹ್ಮಣರು ಗಂಡಸರು ಮಾತ್ರ ಬ್ರಾಹ್ಮಣರು, ಹೆಂಗಸರಲ್ಲ. ಹೆಂಗಸರನ್ನ ಶೂದ್ರರು ಅಂತ ಕರೆಯೋದು. ಶೂದ್ರಿಗೆ ಅವಕಾಶ ಇಲ್ಲ. ಆದ್ದರಿಂದ 2% ಅವ್ರು 4% ಜನಸಂಖ್ಯೆ ಇದೆ. 2% ಮಹಿಳೆಯರು ತಗೋದ್ರೆ ಇನ್ನು ಉಳಿಯೋದು 2% ಬ್ರಾಹ್ಮಣರು. 2% ಜನ ನಿಮ್ಮನ್ನು ಆಳ್ತಾ ಇದ್ದಾರೆ. ನೀವು ಇದ್ಯಾವುದು ಅರ್ಥ ಮಾಡ್ಕೊಂಡೇ ಇಲ್ಲ. ಎಲ್ಲ ದೇವಸ್ಥಾನಗಳು ಅವ್ರ ಕೈಲಿವೆ. ದೇವಸ್ಥಾನ ಕಟ್ಟೋರು ನೀವು, ಕಲ್ಲು ಹಾಕೋರು ನೀವು, ಗಾರೆ ಹಾಕೋರು ನೀವು, ಮಣ್ಣೂರವ್ರು ನೀವು, ಬಣ್ಣ ಹೊಡೆಯೋರು ನೀವು, ಕೊನೆಗೆ ದೇವರು ಎಂಬ ಕಲ್ಲಿದೆಯಲ್ಲ ಆ ಕಲ್ಲು ತಗೊಂಡು ನಿಲ್ಲಿಸೋರು ನೀವೇ. ಆದರೆ ಏನಾಯಿತು, ಅವನು ಬಂದು ಆ ಕಲ್ಲನ್ನು ವಿಗ್ರಹವನ್ನು ತೊಳೆದಾದ್ಮೇಲೆ ಪೂಜಾರಿ ನೀವೆಲ್ಲ ಹೊಳೆ ಕಾಯ್ತೀರಿ, ಅವನು ಹೊಳೆ ಕಾಯ್ತಾನೆ. ಅವನೇನು ಕೆಲಸನೇ ಮಾಡಿಲ್ಲ, ಅವನಾಯ್ತು. ಇಂಥ ಧರ್ಮ ನಿಮ್ಮದು. ಇಂಥ ಧರ್ಮನ ನೀವು ಒಪ್ಕೊಳಕ್ಕಾಗುತ್ತಾ? ಆದರೆ ಒಪ್ಕೊಂಡಿದ್ದೀರಿ. ಯಾಕೆಂದರೆ ತಲೆ ಬೆಳೆದಿಲ್ಲ, ತಲೆ ಬೆಳೆಸ್ಕೊಳಕ್ಕೆ ನೀವು ಹೊರಟಿಲ್ಲ. ಆದ್ದರಿಂದ ಸ್ವಾಮಿ ವಿವೇಕಾನಂದರು, ಡೂ ಯು ಥಿಂಕ್ ಐ ಬಿಲಾಂಗ್ ಟು ಯುವರ್ ನ್ಯಾರೋ ಹಿಂದೂಯಿಸಮ್? ಐ ಬಿಲಾಂಗ್ ಟು ಮ್ಯಾನ್ ಕೈಂಡ್ ಅಂದ್ರೆ ಅವರು. ನಾನು ನಿಮ್ಮ ಸಂಕುಚಿತವಾದ ಹಿಂದೂ ಧರ್ಮಕ್ಕೆ ಸೇರಿದ್ದೀನ, ನಾನು ಮಾನವ ಜನಾಂಗಕ್ಕೆ ಸೇರಿದ್ದೀನಿ. ಐ ಮೇ ಬುದ್ಧಿಸ್ಟ್ ಅಂತ ಹೇಳಿದ್ರು. 1893ನೇ ಇಸ್ವಿಯಲ್ಲಿ ರಷ್ಯಾ ಅಮೆರಿಕಾದಲ್ಲಿ ಅವರು ಭಾಷಣ ಮಾಡ್ತಾ ಸರ್ವಧರ್ಮ ಸಮ್ಮೇಳನದಲ್ಲಿ ಐ ಆಮ್ ಎ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ. ಅವರು ಬುದ್ಧನ ಬಗ್ಗೆ ಮಾತಾಡಿರೋವಷ್ಟು ಯಾರ ಬಗ್ಗೆ ಅಷ್ಟು ದೊಡ್ಡ ವ್ಯಕ್ತಿ. ಆದ್ದರಿಂದ ನಾವು ಶೂದ್ರರಲ್ಲ ಅಂತ ಹೇಳಕ್ಕೆ ತಯಾರಾಗಬೇಕು. ಎತ್ತೀರಾ? ನಿಜವಾಗೋ ದನಿನೇ ಇಲ್ವಲ್ರೇ? ಕೂಗಕ್ಕೆ ನೀವು ಶಕ್ತಿ ಇಲ್ಲದ್ರೆ ಏನು ಅದರಿಂದ ಹೊರಗಿಂದ ಹೆಂಗೆ ಈಚೆಗೆ ಬರ್ತೀರಪ್ಪ ನೀವು? ಆದ್ದರಿಂದ ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ, ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು. ಮಾಡ್ತೀರಾ? ನಾನು ದೇವಸ್ಥಾನಗಳಿಗೆ ಹೋಗೋದು ನಿಲ್ಲಿಸಿ 50 ವರ್ಷದ ಮೇಲಾಯಿತು. ಯಾವ ದೇವರು ಏನು ಮಾಡೋದಿಲ್ಲ, ಸುಮ್ಮನೆ ಅದು ಭ್ರಮೆ. ನೀವು ಹೋಗೋದು ತಟ್ಟೆ ಕಾಸು ಹಾಕ್ತೀರಿ, ದುಡ್ಡು ಕಳ್ಕೊಬತ್ತೀರಿ. ತೆಂಗಿನಕಾಯಿ ಕೊಡ್ತೀರಿ, ಅರ್ಧ ತೆಂಗಿನಕಾಯಿ ಹೊಡ್ಕೊತಾನೆ, ಅರ್ಧ ತೆಂಗಿನಕಾಯಿ ಅವನು ಇಟ್ಕೋತಾನೆ. ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ನಷ್ಟ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀರಿ ನೀವು ಅಷ್ಟೇ. ಏನೂ ಭಯಪಡಬೇಕಿಲ್ಲ, ಯಾವುದೂ ಇಲ್ಲ. ಈಗ ನೀವು ಮಸೀದಿಗೆ ಹೋಗೋದಿಲ್ಲ, ನಿಮ್ಗೇನಾದ್ರು ತೊಂದರೆ ಆಗಿದೆಯಾ? ನೀವು ಚರ್ಚ್ಗೆ ಹೋಗೋದಿಲ್ಲ, ಏನಾದ್ರು ತೊಂದರೆ ಆಗಿದೆಯಾ? ಹಾಗೆಯೇ